ನಗರದ ಸಂತ ಅಲೋಶಿಯಸ್ ವಿಶ್ವವಿದ್ಯಾಲಯದ ವತಿಯಿಂದ ನೂತನ ಬಸ್ ಸ್ಟ್ಯಾಂಡ್ ಅನ್ನು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಮತ್ತು ಸಂಸದ ಬ್ರಿಜೇಶ್ ಚೌಟ ಅವರು ನಗರದ ಬಾವುಟಗುಡ್ಡೆಯಲ್ಲಿ ಉದ್ಘಾಟಿಸಿದರು. ರಿಬ್ಬನ್ ಕತ್ತರಿಸುವುದರ ಮುಖೇನ ನೂತನ ಬಸ್ ಸ್ಟ್ಯಾಂಡ್ ಅನ್ನು ಉದ್ಘಾಟಿಸಲಾಯಿತು. ಬಳಿಕ ಮಾತನಾಡಿದ ಅವರು, ಈ ಪ್ರದೇಶದ ವಿದ್ಯಾರ್ಥಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲವಾಗುವ ಬಸ್ ಸ್ಟ್ಯಾಂಡ್ ನಿರ್ಮಿಸಿರುವುದಕ್ಕೆ ಕಾಲೇಜಿನ ಆಡಳಿತ ಮಂಡಳಿಗೆ ಧನ್ಯವಾದವನ್ನು ತಿಳಿಸಿದರು. ಒಂದು ಪ್ರಯೋಜನಕಾರಿಯಾಗುವಂತ ಮತ್ತು ಇದಕ್ಕೆ ಒಂದು ಬ್ಯೂಟಿಫಿಕೇಶನ್ ಸೌಂದರ್ಯ ತರುವಂತಹ ಒಂದು ಬಸ್ ಸ್ಟ್ಯಾಂಡ್ ಆಗಬೇಕಂತ ಹೇಳಿ ಒಂದು ಬಸ್ ಸ್ಟ್ಯಾಂಡ್ ಮಾತ್ರ ಅಲ್ಲ, ಒಂದು ಮಾದರಿಯಾದ ಒಂದು ಮಾಡೆಲ್ ಆದ ಬಸ್ ಸ್ಟ್ಯಾಂಡ್ ನಿರ್ಮಾಣಿಸಿಕೊಟ್ಟು ಈ ಸಮಾಜಕ್ಕೆ ಒಂದು ಸೊತ್ತಾಗಿ ಕೊಟ್ಟದಕ್ಕೆ ನಾನು ರೆಕ್ಟರ್ ಅವರಿಗೆ, ಪ್ರಿನ್ಸಿಪಾಲ್ ಅವರಿಗೆ, ಸೆಂಟ್ ಅಲೋಶಿಯಸ್ನ ಎಲ್ಲರಿಗೂ ನನ್ನ ವಿಶೇಷವಾದ ಅಭಿನಂದನೆ ನಾನು ಸರ್ಕಾರದ ಪರವಾಗಿ ನಾನು ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮ್ಮ ಈ ಒಂದು ಯೋಜನೆ ಮತ್ತು ಯೋಚನೆ ಏನಿದ್ದ ಅದೆಲ್ಲ ಖಾಸಗಿ ಸಂಸ್ಥೆಯವರಿಗೆ ಮತ್ತು ಖಾಸಗಿ ಇವತ್ತು ವ್ಯಾಪಾರಸ್ಥರಿಗೆ ಬರುವಂಥ ಅವಕಾಶ ಆಗಲಿ. ಯಾಕಂತ ಹೇಳಿದರೆ ಇವತ್ತು ದೊಡ್ಡ ಮಟ್ಟದ ನಮಗೆ ಕೊರತೆ ಏನಿದೆ ಕಾಣುವುದಂತ ಹೇಳಿದರೆ ಸಾಮಾಜಿಕವಾದ ಚಿಂತನೆಯಲ್ಲಿ ಯಾರ್ಯಾರು ಕೂಡ ಕೆಲಸ ಮಾಡಿ ಸ್ವಲ್ಪ ಕಡಿಮೆ. ನಮ್ಮ ಕಾರ್ಪೊರೇಟರ್ಗೆಲ್ಲ ಗೊತ್ತಿದೆ, ಬಿಲ್ಡಿಂಗ್ ಕಟ್ತಾರೆ, ಅದರ ಮುಂದೆ 3 ಲಕ್ಷ ಚರಂಡಿ ನಾವು ಹೋಗಿ ಮಾಡಬೇಕು, ಅದು ಅವ್ರಿಗೆ ಮಾಡಲಿಕ್ಕೆ ಇಷ್ಟ ಇಲ್ಲ. ಸೊ ಈ ಒಂದು ಸಾಮಾಜಿಕವಾದ ಚಿಂತನೆ ಅವರವರ ಮನೆ ಮುಂದೆ ಆಗುವಾಗ ಇಷ್ಟು ಕೋಟಿ ಇಲ್ಲಿ ಖರ್ಚು ಮಾಡುವಾಗ ಮನೆ ಮುಂದೆ ಒಂದು 10-15 ಲಕ್ಷ ಖರ್ಚು ಮಾಡಿದ್ರೆ ಅದು ಎಷ್ಟು ಎಲ್ಲರೂ ಕೂಡ ಆ ರೀತಿಯ ಮನೋಭಾವ ಬಂದರೆ ಎಷ್ಟು ಅದು ಪ್ರಯೋಜನಕಾರಿ ಆಗ್ತಂತ ನಾವು ಇವತ್ತು ಆಲೋಚನೆ ಮಾಡಬೇಕು. ಅದು ಬಹುಶಃ ಇಲ್ಲಿಂದ ಎಲ್ಲ ಕಡೆ ಸೋಷಿಯಲ್ ಥಿಂಕಿಂಗ್ಸ್ ಕಮ್ ಡೌನ್. ನಾನು ಯಾವಾಗಲೂ ಹೇಳುವುದಿದೆ, ಇವತ್ತು ವಿದ್ಯಾರ್ಥಿಗಳು ನಿಂತಿದ್ದು ನಾವೆಲ್ಲ ಯಾಕೆ ಇವಾಗ ಅರ್ಥ ಆಗುತ್ತೆ. ನಾವು ಸಣ್ಣದಿರುವಾಗ ಏನಿತ್ತು, ನಾನು ಹೇಳಿದೆ ನಿಮಗೆ, ಮನೆಯನ್ನು ಕೊಟ್ಟು ಆದರೆ ಪ್ರತಿಯೊಂದು ಮನೆಯನ್ನು ಕೂಡ ಇತ್ತು. ಯಾರ ಮನೆಯನ್ನು ಯಾಕೆ ಇತ್ತು, ನಮ್ಮ ಮನೆ ಮುಂದೆ ಅಲ್ಲಿ ಆಡುವ ಮುಂದೆ ಎಲ್ಲಿಯಾದರೂ ನೀರು ನಿಂತರೆ ಅದರೊಳಗೆ ನಾವೇ ಹೋಗಿ ಬಿಡಿಸಿ ಕೊಡ್ತಿದ್ದೆ ಆ ಕೊಟ್ಟದಕ್ಕೆ. ಈಗ ಯಾರ ಮನೆಯಲ್ಲಿ ಒಂದು ಕೊಟ್ಟಿದೆ, ಮನೆ ಮುಂದೆ ನೀರು ನಿಂತದ, ರಸ್ತೆಯಲ್ಲಿ ನೀರು ನಿಂತಿದೆಯಾ, ಅದು ಪಂಚಾಯತ್ ಕೊಟ್ಟೇ ಬರಬೇಕು, ಕಾರ್ಪೊರೇಷನ್ ಇಲ್ಲ 4 ಬೈಗಳು ಮೆಂಬರ್ಗೆ. ಕಾರ್ಪೊರೇಟ್ ಏನು ಮಾಡೋದಿಲ್ಲ, ಕಾರ್ಪೊರೇಟ್ ಪ್ರಯೋಜನ ಇಲ್ಲ ಅಂತೆ. ಮುಂಚೆ ಎಲ್ಲರ ಮನೇಲಿ ಇಷ್ಟು ದೊಡ್ಡ ಟಾರ್ಚ್ ಇತ್ತು, ಯಾರು ಜಾಸ್ತಿ ಬ್ಯಾಟ್ರಿ ಟಾರ್ಚ್ ಇದ್ರೆ ಅವ್ನು ದೊಡ್ಡ ಗತ್ತಿದೆ ಅದನ್ನು ಕೈಲಿ ಇಟ್ಕೊಂಡು. ಯಾಕೆ ಎಲ್ಲರಿಗೂ ಗೊತ್ತಿದೆ ಕರೆಂಟ್ ಹೋಗ್ತದೆ, ಹೆಚ್ಚು ಕಮ್ಮಿ ಆದ ನಮಗೆ ಟಾರ್ಚ್ ಲೈಟ್ ಮನೆಯಲ್ಲಿ ಬೇಕಾಗ್ತದೆ ಬೇಲಿ, ಯಾವುದು ಚಿಂತನೆ ಎಲ್ಲರಿಗೂ ಕೂಡ ಗೊತ್ತಿತ್ತು. ಈಗೇನಿದೆ, ಯಾರ ಮನೆ ಒಂದು ಟಾರ್ಚ್ ಇದೆ ನೋಡುವ, ಎಲ್ಲರೂ ಕೂಡ ಮೊಬೈಲ್ ಟಾರ್ಚಲ್ಲೇ ಸುಧಾರಿಸುವುದಲ್ಲದೆ ಕರೆಕ್ಟ್ ಆದ ಒಂದು ಟಾರ್ಚ್ ಯಾರ ಮನೆಯದ್ದು ಇದೆ, ಒಬ್ಬರ ಮನೆಯಲ್ಲಿ ಕರೆಂಟ್ ಹೋದ ತಕ್ಷಣ ಇವ್ರಿಗೆ ಮೆಸ್ಕಾಮ್ದು ಕರೆಂಟೇ ಬರಬೇಕು, ಇಲ್ಲದ ಕಾರ್ಪೊರೇಟ್ಗೆ MLA ಫೋನ್ ಮಾಡಿ ಬೈಗಿತ್ತು ನಮ್ಮ ಕರೆಂಟ್ ಹೋಗ್ತದೆ ಬೇಕಲ್ಲ, ಅದು ಹೆಚ್ಚು ಕಮ್ಮಿ ಆಗ್ತದೆ. ಅದಕ್ಕೆ ನಾವು ಒಂದು ಸೋಷಿಯಲ್ ಸಾಮಾಜಿಕವಾದ ಚಿಂತನೆ ನಾವು ಏನು ಮಾಡಬೇಕೆಂಬ ಅದು ಇವತ್ತು ಕಡಿಮೆ ಆಗ್ತದೆ, ಇವತ್ತು ಬರ್ತಾ ಇದೆ. ಅದಕ್ಕೆ ತಾವೆಲ್ಲ ವಿದ್ಯಾರ್ಥಿಗಳಿದ್ದೀರಿ, ಸಾಮಾಜಿಕ ಚಿಂತನೆಯಲ್ಲಿ ತಮ್ಮ ಶಿಕ್ಷಣ ಜೊತೆಯಲ್ಲಿ ತಮ್ಮ ವ್ಯಕ್ತಿತ್ವ ಜೊತೆಯಲ್ಲಿ ಸಾಮಾಜಿಕವಾದ ಚಿಂತನೆಯಲ್ಲಿ ಬಹುಶಃ ತಾವು ತೊಡಗಿಸಿಕೊಳ್ಬೇಕು ಅಂತ ಹೇಳಿ ನಿಮಗೆ ಒಂದು ಟ್ರೈನಿಂಗ್ ಥರ ಇದನ್ನು ಬಹುಶಃ ಅಲೋಶಿಯಸ್ ಕಾಲೇಜಲ್ಲಿ ಮಾಡಿ ಕೊಟ್ಟಿದ್ದಾರೆ, ಮಾಡೆಲ್ ಟ್ರೈನಿಂಗ್ ಅಂತ ಹೇಳಿ ಕೂಡ ಇವತ್ತು. ನಂತರ ಮಾತನಾಡಿದ ಸಂಸದ ಬ್ರಿಜೇಶ್ ಚೌಟ ಅವರು, ಏನಾದರೂ ಸಾಧನೆ ಮಾಡಬೇಕೆಂದರೆ ಶಾಲಾ ತರಗತಿಯೊಳಗಡೆ ಮಾತ್ರವಲ್ಲ, ಕ್ಯಾಂಪಸ್ ಅಲ್ಲಿ ಕೂಡ ಕಲಿಕೆಯ ಅಂಶವನ್ನು ನಮ್ಮೊಂದಿಗೆ ರೂಢಿಸಿಕೊಳ್ಳಬೇಕು ಎಂದರು. ಈ ಬಸ್ ಸ್ಟ್ಯಾಂಡ್ನಲ್ಲಿ ಹಲವು ನೆನಪುಗಳಿದೆ ನಮಗೆ. ಈ ಬಸ್ ಸ್ಟ್ಯಾಂಡ್ನಲ್ಲಿ ಕೂತ್ಕೊಂಡೆ ಗಲಾಟೆ ಮಾಡಿದ ನೆನಪು ಇದೆ. ಆ ಸಂದರ್ಭದಲ್ಲಿ ಬಸ್ಸಿಗೆ ಒಂದು 50 ಪೈಸೆ ಜಾಸ್ತಿ ಆದರೆ ಪ್ರವೀಣ್ ನನ್ನ ಸೀನಿಯರ್ ಆಗಿದ್ದರು, ನಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ ಸಿಟಿ ಬಸ್ಗಳಿಗೆ 50 ಪೈಸೆ ಅಥವಾ 25 ಪೈಸೆ ಜಾಸ್ತಿ ಆದರೂ ಕೂಡ ಸ್ಟ್ರೈಕ್ ಆಗ್ತಾ ಇದ್ದ ದಿನಗಳಿತ್ತು. ಈಗ ಆ ರೀತಿಯ ಸಂದರ್ಭ ಇಲ್ಲ. ಬಟ್ ಬಸ್ ಸ್ಟೇಷನ್ ಅದು ಕೇವಲ ಒಂದು ಬಸ್ ಸ್ಟ್ಯಾಂಡ್ ಅಲ್ಲ, ಹಲವು ನೆನಪುಗಳ ಒಂದು ಕೇಂದ್ರ ಅದು. ಕಾಲೇಜು, ವಿಶೇಷವಾಗಿ ಕಾಲೇಜು ಶಿಕ್ಷಣದಲ್ಲಿ ಕ್ಲಾಸ್ ರೂಮ್ನ ಒಳಗಡೆ ಎಷ್ಟು ಕಲಿತೇವೋ ಅದಕ್ಕಿಂತ 10 ಪಟ್ಟು ಅಥವಾ 100 ಪಟ್ಟು ಕ್ಲಾಸ್ ರೂಮ್ನ ಹೊರಗಡೆ ಕಲಿತೇವೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಇಫ್ ಯು ಡು ನಾಟ್ ಸ್ಟಡಿ ಔಟ್ಸೈಡ್ ದ ಕ್ಲಾಸ್ ರೂಮ್ ಯು ವುಡ್ ನಾಟ್ ಹ್ಯಾವ್ ಡನ್ ಕಾಲೇಜ್ ಎಜುಕೇಷನ್ ಇನ್ ದ ಟ್ರೂ ಸೆನ್ಸ್. ಸೊ ನಾನು ಇವಾಗಲೂ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡೋದು, ಕಾಲೇಜಿನ ಒಳಗೆ ಕಲಿಯುವಂಥದ್ದು, ಕಾಲೇಜಿನ ಕ್ಲಾಸ್ ರೂಮ್ನ ಒಳಗೆ ಕಲಿಯುವಂಥದ್ದು ಒಂದು ಭಾಗ ಆಗಿದ್ದರೆ ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕಾದ್ರೆ ಕ್ಲಾಸ್ ರೂಮ್ನ ಹೊರಗಡೆ, ಕಾಲೇಜಿನ ಕ್ಯಾಂಪಸ್ನಲ್ಲಿ, ಕಾಲೇಜಿನಲ್ಲಿ ಇರುವಂಥ ನಿಮ್ಮ ವಿದ್ಯಾರ್ಥಿ ಸ್ನೇಹಿತರ ಮಧ್ಯೆ, ನಿಮಗಿರುವಂಥ ಅಧ್ಯಾಪಕರ ಮಧ್ಯೆ ಪ್ರತಿಯೊಂದು ವಿಷಯದಲ್ಲೂ ಆ ಕಲಿಕೆಯ ಒಂದು ಗುಣವನ್ನು ಬೆಳೆಸಿಕೊಂಡ್ರೆ ನೀವು ಖಂಡಿತವಾಗಿಯೂ ಈ ದೇಶಕ್ಕೆ ಅಗತ್ಯ ಇರುವಂಥ
ಸಿಟಿಸನ್ಸ್ ಆಗ್ತೀರಾ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದನ್ನು ಯಾವುದೇ ತಪ್ಪು ಕಲ್ಪನೆ ಇಟ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯು ನಾಟ್ ಹ್ಯಾವ್ ಟು ಥಿಂಕ್ ಇನ್ ಅ ರಾಂಗ್ ಸೆನ್ಸ್. ಇನ್ ಅ ಟ್ರೂ ಸೆನ್ಸ್ ಯು ನೀಡ್ ಟು ಸ್ಟಡಿ, ಯು ನೀಡ್ ಟು ಕೀಪ್ ಲರ್ನಿಂಗ್. ಆ ಕಲಿಕೆಯ ಒಂದು ಗುಣವನ್ನು, ಕಲಿಕೆಯ ಒಂದು ಉತ್ಸುಕತೆಯನ್ನು, ಆ ಪ್ಯಾಷನನ್ನು ದಯವಿಟ್ಟು ಬೆಳೆಸ್ಕೊಳ್ಬೇಕನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸಂತೋಷದಿಂದ ಒಬ್ಬ ಹಳೆ ವಿದ್ಯಾರ್ಥಿಯಾಗಿ ಬಂದಿದ್ದೇನೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಸದನಾಗಿರುವಂಥದ್ದು ಕೂಡ ಈ ಕಾಲೇಜಿನ ಕಲಿಕೆಯ ಒಂದು ಭಾಗ. ಇಟ್ ಈಸ್ ಬಿಕಾಸ್ ಆಫ್ ದ ಕಾಲೇಜ್ ಐ ಆಮ್ ವೇರ್ ಐ ಆಮ್ ಟುಡೇ ಅನ್ನುವಂಥದ್ದನ್ನು ಅತ್ಯಂತ ವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ದಿಸ್ ಕಾಲೇಜ್ ಈಸ್ ಸ್ಪೆಷಲ್. ದ ಲರ್ನಿಂಗ್ ಐ ಹ್ಯಾವ್ ಡನ್ ಇನ್ ದಿಸ್ ಕಾಲೇಜ್ ಈಸ್ ಸ್ಪೆಷಲ್. ದ ಎಕ್ಸ್ಪೀರಿಯನ್ಸಸ್ ಐ ಹ್ಯಾವ್ ಗೇನ್ ಫ್ರಮ್ ದಿಸ್ ಕಾಲೇಜ್ ಈಸ್ ರಿಯಲಿ ಸ್ಪೆಷಲ್. ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯ ಐವನ್ ಡಿಸೋಜ, ಮಂಗಳೂರು ಮಹಾನಗರ ಪಾಲಿಕೆಯ ಕಾರ್ಪೊರೇಟರ್ಗಳಾದ ವಕೀಲ ಎಸಿ ವಿನಯ್ ರಾಜ್, ಟಿ ಪ್ರವೀಣ್ ಚಂದ್ರ ಆಳ್ವ, ನವೀನ್ ಆರ್ ಡಿಸೋಜ, ಸ್ಮಾರ್ಟ್ ಸಿಟಿಯ ನಿರ್ದೇಶಕರಾದ ಕೆಎಸ್ ಅರುಣ್ ಪ್ರಭಾ, ವೆಳಂಕಣಿ ಕನ್ಸ್ಟ್ರಕ್ಷನ್ನ ರಿಚರ್ಡ್ ರೋಡ್ರಿಗಸ್, ಮೂಲ ವಿನ್ಯಾಸ ಸಲಹೆಗಾರರಾದ ಸುಜಯ್ ಲೋಬೋ, ಸಂಸ್ಥೆಯ ರೆಕ್ಟರ್ ರೆವರೆಂಟ್ ಫಾದರ್ ಮೆಲ್ವಿನ್ ಜೆ ಪಿಂಟೋ, ವೈಸ್ ಚಾನ್ಸಲರ್ ರೆವರೆಂಟ್ ಫಾದರ್ ಪ್ರವೀಣ್ ಮಾರ್ಟಿಸ್ ಎಸ್ಜೆ, ಸಂಸ್ಥೆಯ ಅಭಿವೃದ್ಧಿ ಅಧಿಕಾರಿ ಶಿಲ್ಪಾ ಡಿಸೋಜ ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.